Hello friends, welcome to my YouTube channel. So video ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್ and subscribe. ಸೊ ಇವತ್ತು ನಾವು ಕೇರಳ ಸ್ಟೈಲ್ ಪುಟ್ಟು ಕಡಲೆಕರಿ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾವು ತುರಿದ ತೆಂಗಿನಕಾಯಿಯನ್ನು ತಗೊಂಡಿದ್ದೀವಿ. ಸೊ ಫ್ರೆಂಡ್ಸ್, ಇದು ರಾತ್ರಿ ನೆನೆಸಿಟ್ಟಿರುವಂತಹ ಕಡಲೆ. ನಂತರ ಇದನ್ನು ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಪುಟ್ಟು ಪೌಡರನ್ನು ತೊಗೊಂಡಿದ್ದೀನಿ. ಹೊರಗಡೆ ನಿಮ್ಗೆ ಸೂಪರ್ ಮಾರ್ಕೆಟಲ್ಲಿ ಪುಟ್ಟು ಪೌಡರ್ ಸಿಗುತ್ತೆ. ಈಗ ಪುಟ್ಟು ಪೌಡರ್ನ ಒಂದು ಬೌಲಿಗೆ ಹಾಕಿ ಬಿಸಿ ನೀರನ್ನು ಆ್ಯಡ್ ಮಾಡ್ತಾ ಹೋಗಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು, ಈ ವಿಡಿಯೋಲ್ಲಿ ಹೇಗೆ ಬರ್ತಿದೆ ಅಲ್ಲ, ಅದೇ ಥರ ಆಗಬೇಕು ಕನ್ಸಿಸ್ಟೆನ್ಸಿ. ಸೊ ಅದ್ರ ನಂತರ ಅದನ್ನು ಲಿಡ್ ಹಾಕಿ ಸೈಡಿಗೆ ಇಟ್ಬಿಡಿ. ನೆಕ್ಸ್ಟ್ ನಾವು ಬಾಣಲೆ ತೊಗೊಂಡು ಅದರಲ್ಲಿ ನಾವು ಕೊಕೊನೆಟ್ ಆಯಿಲ್, ಕರಿಬೇವು ಮತ್ತು ಕೊತ್ತಂಬರಿನ ಹಾಕಬೇಕು. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿನ ಹಾಕಬೇಕು. ಸೊ ನೆಕ್ಸ್ಟ್ ನಾವು 2 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಮತ್ತು 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕಬೇಕು. ನೆಕ್ಸ್ಟ್ ನಾವು 2 ಪೀಸಸ್ ಆಫ್ ಬೆಳ್ಳುಳ್ಳಿನ ಹಾಕಬೇಕು. ಅದಾದ ತಕ್ಷಣ ಆನಿಯನ್, ಟೊಮ್ಯಾಟೊ ಹಾಕಬೇಕು. ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಸೊ ಈರುಳ್ಳಿ, ಟೊಮ್ಯಾಟೊ ಹಾಕಿದ ತಕ್ಷಣ ನೀಟಾಗಿ ಫ್ರೈ ಮಾಡಿದ ತಕ್ಷಣ ನಾವು ತೆಂಗಿನ ತುರಿನ ಹಾಕಬೇಕು. ಅದನ್ನು ಸಹ ನೀಟಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಸೊ ಇದನ್ನು ನೀಟಾಗಿ ಫ್ರೈ ಮಾಡಿದ ತಕ್ಷಣ ನಾವು ಅದನ್ನು ಜಾರಿಗೆ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಇದು ಗ್ರೈಂಡ್ ಆಗಿದೆ. ಅದಾದ ತಕ್ಷಣ ನಾವು ಒಂದು ಬಾಣಲೆಗೆ ಕೊಕೊನೆಟ್ ಆಯಿಲ್ ಮತ್ತು ಕರಿಬೇವು ಮತ್ತು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸಣ್ಣ ಸಣ್ಣ ಕೊಕೊನೆಟ್ ಪೀಸ್ನ ಹಾಕಬೇಕು. ಸೊ ಗ್ರೈಂಡ್ ಮಾಡಿದ ಮಿಶ್ರಣವನ್ನು ನಾವು ಇದಕ್ಕೆ ಸೇರಿಸಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಕನ್ಸಿಸ್ಟೆನ್ಸಿ ನೋಡ್ತಾ ನೋಡ್ತಾ ನೀರನ್ನ ಆ್ಯಡ್ ಮಾಡ್ತಾ ಹೋಗಿ. ಸೊ ಇವಾಗ ನಾವು ಬೇಯಿಸಿಟ್ಟಿರುವಂತಹ ಕಡಲೆಯನ್ನು ಇದಕ್ಕೆ ಆ್ಯಡ್ ಮಾಡಿ ಅದು ನೀಟಾಗಿ ಕುದಿಯೋ ತನಕ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇರಿ ಗೈಸ್. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು ಪುಟ್ಟು ಕಡಲೆಕರಿ ರೆಡಿ ಆಗಿದೆ. ಅದ್ರ ಜೊತೆಗೆ ಹಪ್ಪಳ ಮತ್ತು ನೇಂದ್ರ ಬಾಳೆಹಣ್ಣು ಜೊತೆ ತಿನ್ನಬೇಕು. ತುಂಬ ಟೇಸ್ಟಿ ಇರುತ್ತೆ. ಸೊ ಸವಿಯಲು ಸಿದ್ಧ. So thank you for watching my video guys. Please like, share and subscribe for Devika channel.